ಇವತ್ತು ಅಂತೂ ಇಂತೂ ಬೆಟ್ಟ ನೋಡಕ್ ಬಂದಿದ್ದಕ್ಕೂ ಸಾರ್ಥಕ ಆಯ್ತು. ಒಳ್ಳೆ ವ್ಯೂ ಹೆಂಗಿದೆ ಅಂದ್ರೆ ಬಂದ್ ನೋಡೋರ್ಗೂ ಸೂಪರ್ ಆಗಿದೆ ವ್ಯೂಸ್. ನೋಡ ಇದೊಂದು ಬೆಟ್ಟ. ನಾನಿನ್ನು ಸ್ಟಾರ್ಟ್ ಇವಾಗ ಹತ್ತುತ್ತಾ ಇದ್ದೀನಿ. ಕಂಪ್ಲೀಟ್ ಆದ್ಮೇಲೆ ಸೂಪರ್ ಆಗಿದೆ. ನನ್ನ ಒಂದೆರಡು ಫೋಟೋ ತೆಗಿ. ನಮ್ಮ ಕ್ಯಾಮ್ರಾಮನ್ ಮಾತ್ರ ಸೂಪರ್. ಬರ್ತಾ ಇದೆಯಾ ಪ್ಲೇಸ್? ವ್ಯೂ ನೋಡಿ ಸ್ನೇಹಿತರೆ, ಹೆಂಗಿದೆ ವ್ಯೂ ಅಂದ್ರೆ ವ್ಯೂ ಸೂಪರ್ ವ್ಯೂ. ಅಲ್ಲಿ ಕೆರೆ ಇದೆಯಲ್ಲ, ನನ್ಗೆ ಅಲ್ಲಿ ಹತ್ರ ಇದ್ದಾಗ ವಿಡಿಯೋ ಅಷ್ಟಾಗಿ ಬರ್ಲಿಲ್ಲ, ಬಟ್ ಇಲ್ಲಿಂದ ಅಂತೂ ಸೂಪರ್ ಆಗಿದೆ. ನನ್ಗೆ ತುಂಬಾ ದಿನದಿಂದ ಈ ಬೆಟ್ಟಕ್ಕೆ ಬರ್ಬೇಕು ಅನ್ನೋದೊಂದಿತ್ತು, ಬಟ್ ಇವತ್ತು ಕಂಪ್ಲೀಟ್ ಆಯ್ತು. ಅಲ್ಲಿ ದೇವಸ್ಥಾನಕ್ಕೆ ಹೋಗಿ ಬಂದು ಇಲ್ಲಿ ಪ್ಲಾನ್ ಮಾಡ್ಕೊಂಡಿದ್ದು ಒಳ್ಳೆ ಪ್ಲೇಸ್. ಬಟ್ ಒಂದ್ ಸ್ವಲ್ಪ ಬಿಸಿಲು ಜಾಸ್ತಿ ಇದೆ. ಓಕೆ, ಅಲ್ಲಿ ನೋಡಿ ಬೆಟ್ಟ. ಇನ್ನು ಇವಾಗ ಸ್ಟಾರ್ಟ್. ತುಂಬಾ ಚೆನ್ನಾಗಿದೆ, ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ. ಅಡೆ ವಾವ್, ಪ್ಲೇಸ್ ಅಂದ್ರೆ ಇದು. ಬರ್ಬೇಕು, ರಜದ ಟೈಮಲ್ಲಿ ಇಲ್ಲಿ ಬರ್ಬೇಕು, ವ್ಯೂ ನೋಡ್ಬೇಕು. ನೋಡ ಬೆಟ್ಟ, ದೇವಸ್ಥಾನಕ್ಕೆ ಹೋಗ್ಬೇಕು. ನೋಡಿ ಫ್ರೆಂಡ್ಸ್, ಬಂದ್ರೆ ರಜದಲ್ಲಿ ಮೈಂಡ್ ಫ್ರೆಶ್ ಆಗ್ಬೇಕಂದ್ರೆ ಬಂದ್ ಇಂಥ ವ್ಯೂ ನೋಡಿದ್ರೆ ಮೈಂಡ್ ಫುಲ್ ಚೆನ್ನಾಗಿದ್ಯಾ ಪ್ಲೇಸ್? ನಮ್ ಕ್ಯಾಮ್ರಾಮನ್ ಹೇಳ್ಬೇಕು ಪ್ಲೇಸ್ ಹೆಂಗಿದೆ ಅಂತ. ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಇದು ನಮ್ ದೇಶ ಅಂದ್ರೆ. ಹೌದಾ? ನೋಡು ಒಳ್ಳೆ ವ್ಯೂ. ನಾನೇ ಅನ್ಕೊಂಡಿರ್ಲಿಲ್ಲ ಇಂಥ ವ್ಯೂ ಸಿಗುತ್ತೆ ಇವತ್ತು ಅಂತ. ನಂದು ಫಸ್ಟ್ ಲಾಗು ಈ ತರ ಇಂಥ ಪ್ಲೇಸಿಗೆ ಬಂದು ವಿಡಿಯೋ ಮಾಡ್ತೀನಿ ಅಂತ ನಾನೇ ಅನ್ಕೊಂಡಿರ್ಲಿಲ್ಲ. ಬಟ್ ಸೂಪರ್, ವಾವ್. ಇಲ್ಲೇ ಯಾವ್ದಾರ ಒಂದ್ ಮನೆ ಮಾಡ್ಕೊಂಡು ಕಟ್ಕೊಂಡು ಇಲ್ಲೇ ಇದ್ಬಿಡ್ಬೋದು. ಪ್ರಶಾಂತವಾದ ಜಾಗ, ಮೈಂಡೇ ಫ್ರೆಶ್. ಏನಂತೀರಾ ಫ್ರೆಂಡ್ಸ್? ಇಂಥ ವ್ಯೂ ನೋಡಿದ್ರೆ ನಿಮ್ಗೆ ಏನ್ ಅನ್ಸುತ್ತೆ? ನನಗಂತೂ ಫುಲ್ ಖುಷಿ ಆಗ್ತಾ ಇದೆ. ಒಳ್ಳೆ ವ್ಯೂ, ಒಳ್ಳೆ ಪಾಯಿಂಟು. ರಜಕ್ಕಂತೂ ಟೈಮ್ನ ಸ್ಪೆಂಡ್ ಮಾಡೋದು ಫ್ರೆಂಡ್ ಜೊತೆ ಬಂದ್ಬಿಟ್ಟು, ಇಲ್ಲ ಮಕ್ಕಳ ಜೊತೆ ಬಂದ್ರು ತುಂಬಾ ಚೆನ್ನಾಗಿರತ್ತೆ. ನನಗೆ ಬೆಟ್ಟ ಚೆನ್ನಾಗಿದೆ. ಬನ್ನಿ ಬನ್ನಿ ಫ್ರೆಂಡ್ಸ್, ನೆಕ್ಸ್ಟ್ ಇವಾಗ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಕಮೆಂಟ್ ಹಾಕಿ ಯಾವ ದೇವಸ್ಥಾನ ಇದು ಅಂತ. ಆಲ್ಮೋಸ್ಟ್ ನಾನು ವಿಡಿಯೋದಲ್ಲಿ ನೇಮ್ ಕಾಣಿಸುತ್ತೆ ಅನ್ಕೋತೀನಿ. ಈ ದೇವಸ್ಥಾನ ಯಾರಿಗಾದ್ರೂ ಗೊತ್ತಿದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಹಾಕಿ ಇದು ಯಾವ ದೇವಸ್ಥಾನ ಅಂತ. ಬಟ್ ನಾನು ಫಸ್ಟ್ ಟೈಮ್ ಬಂದಿರೋದು. ವ್ಯೂ ಚೆನ್ನಾಗಿದೆ ಅಂತ ಇಲ್ಲಿ ಯಾವ್ದೋ ಕಲ್ಯಾಣಿ ಇದೆ. ಬನ್ನಿ ನೋಡೋಣ. ಕಲ್ಯಾಣಿ ಇದೆ. ಚೆನ್ನಾಗಿದೆ. ನಾನು ಇಲ್ಲಿ ಹೂವು ಕಿತ್ಕೊಂತೀನಿ. ದೇವಸ್ಥಾನಕ್ಕೆ ಹೋಗಿ ಈ ಹೂವು ಇಟ್ಬಿಟ್ಟು ಬರ್ತೀನಿ. ನನಗೆ ಸಿಕ್ಕಿರೋದು ಇದೊಂದು.
ಇಲ್ಲಿ ಫ್ಲವರ್ ಎಲ್ಲ ಚೆನ್ನಾಗಿದ್ದಾವೆ. ಬನ್ನಿ ಹೋಗೋಣ, ದೇವಸ್ಥಾನಕ್ಕೆ ಹೋಗೋಣ, ಜೊತೆಗೆ ವ್ಯೂ ನೋಡೋಣ. ಫ್ರೆಂಡ್ಸ್, ಒಂದು ಬೇಜಾರಾಗ ವಿಷಯ, ಕ್ಲೋಸ್ ಮಾಡ್ಬಿಟ್ಟಿದ್ದಾರೆ. ನಾನು ಈ ಹೂವನ್ನ ತಗೊಂಡು ದೇವಸ್ಥಾನದ ಒಳಗಡೆ ಹೋಗಿ ದೇವಸ್ಥಾನಕ್ಕೆ ದೇವ್ರಿಗೆ ಇಟ್ಬಿಟ್ಟು ವ್ಯೂ ಎಲ್ಲ ನೋಡಿ ಖುಷಿ ಪಡೋಣ ಅಂತ ಬಂದೆ, ಬಟ್ ಕ್ಲೋಸ್ ಆಗ್ಬಿಟ್ಟಿದೆ. ಸೊ ನಾವೇನ್ ಮಾಡ್ಬೇಕು, ಆ ದೇವ್ರ ಹೆಸರು ಹೇಳ್ಬಿಟ್ಟು ಇದನ್ನ ಅಲ್ಲಿಟ್ಟು ದೇವ್ರಿಗೆ ನಮಸ್ಕಾರ ಹಾಕೊಂಡು ವ್ಯೂ ಎಲ್ಲ ನೋಡ್ಕೊಂಡು ಎಂಜಾಯ್ ಮಾಡೋದು. ಈ ಬೀಗ ಹಾಕ್ಬಿಟ್ಟಿದೆ, ಏನು ಮಾಡಕ್ಕಾಗಲ್ಲ. ಬಟ್ ಅಲ್ಲಿಂದ ಬೆಟ್ಟದ ಮೇಲೆ ಹೋಗಿ ದೇವಸ್ಥಾನ ನೋಡ್ಬೇಕು ಅಂತ ಆಸೆಯಿಂದ ಬಂದೆ. ಆದ್ರೆ ಇಲ್ಲಿ ಕ್ಲೋಸ್ ಆಗಿರೋದ್ರಿಂದ ಏನು ಮಾಡಕ್ಕಾಗಲ್ಲ. ಏನ್ ಮಾಡೋದು ಹೇಳು, ಏನು ಮಾಡಕ್ಕಾಗಲ್ಲ. ಸೊ ನಾವೇನ್ ಮಾಡೋದು, ಇಲ್ಲೇ ವ್ಯೂ ನೋಡ್ಕೊಂಡು ನಮ್ಮ ಫ್ರೆಂಡ್ಸ್ಗೆ ಇದನ್ನೆಲ್ಲ ವ್ಯೂ ಮೊಬೈಲಲ್ಲೇ ತೋರಿಸ್ಕೊಂಡು ಹೋಗೋದು ಅಲ್ವಾ ಗಾಯ್ಸ್. ಕ್ಲೋಸ್ ಮಾಡಿರೋದ್ರಿಂದ ನಾನು ಒಳಗಡೆ ಹೋಗಕ್ಕಾಗಲ್ಲ. ನೋಡ್ಬೋದು, ಬೋರ್ಡ್ ನೋಡ್ಕೊಳ್ಳಿ. ಒಟ್ನಲ್ಲಿ ಇಲ್ಲಿಗೆ ಬಂದ್ರೆ ವ್ಯೂಸಿಗಂತೂ ಅದ್ರಲ್ಲಿ ಎಷ್ಟೊಂದು ಇರ್ಬಿದಾವ, ಒಂದು ಕೈಗತ್ತಿಲ್ಲ ನೋಡಿ. ಬನ್ನಿ ಬೇರೆ ಕಡೆ ಇನ್ನೇನು ಒಳಗಡೆ ಹೋಗಿ ದೇವ್ರ ನೋಡ್ಬೇಕು ಅಂತ ಆಸೆಯಿಂದ ಬಂದೆ, ಬಟ್ ಕ್ಲೋಸ್ ಆಗಿರೋದ್ರಿಂದ ಏನು ಮಾಡಕ್ಕಾಗಲ್ಲ. ಕುಡಿಯೋ ನೀರಿಗೆ ತೊಂದರೆ ಇಲ್ಲ. ಬೆಟ್ಟ ಹತ್ತಿ ನೀರು ಏನಾರ ಬೇಕು ಅಂದ್ರೆ ನೀರಿಗೂ ಒಂದು ವ್ಯವಸ್ಥೆ ಇದೆ, ಕಲ್ಯಾಣಿ ಇದೆ. ಬನ್ನಿ ಫ್ರೆಂಡ್ಸ್, ಈ ಕಡೆ ಏನ್ ಸಿಗುತ್ತೆ ನೋಡೋಣ. ನಾವು ಬೆಟ್ಟ ಹತ್ಕೊಂಡ್ ಬಂದಿದ್ದಕ್ಕೂ ಒಳಗಡೆ ಹೋಗಿದ್ರೆ ತುಂಬಾ ಚೆನ್ನಾಗಿರ್ತಿತ್ತು. ಹೇಗಿದೆ, ಪ್ರಶಾಂತವಾಗೂ ಇದೆ, ಸ್ವಚ್ಛವಾಗೂ ಒಂದೇ ಅಲ್ಲ, ಪ್ರಶಾಂತವಾಗೂ ಇದೆ. ನೀವು ನೋಡ್ತಾ ಇರ್ಬೋದು, ಪ್ಲೇಸ್ ಮಾತ್ರ ಎಷ್ಟು ನೀಟಾಗಿ ಇದೆ. ಬರೋರು ಯಾವುದೇ ಕಾರಣಕ್ಕೂ ಪ್ಲಾಸ್ಟಿಕ್ ಐಟಮು ಅಲ್ಲಿ ಇಲ್ಲಿ ಬಿಸಾಕೋದು ಕಸ ತರ ಮಾಡಬೇಡಿ. ಯಾಕೆಂದ್ರೆ ನೋಡಿ, ಈ ಜಾಗ ಹೆಂಗಿದೆಯೋ ಇದೇ ತರ ಇದ್ರೆ ನಮ್ಗಿನ್ನೂ ಒಂಥರ ನೋಡಕ್ ಖುಷಿಯಾಗಿರುತ್ತೆ. ಕೆಲವರು ಪೇಪರು ಏನೋ ಒಂದು ಕವರು ಆ ತರ ತರೋದು, ಬಾಟಲ್ ಬಿಸಾಕೋದು ಆ ತರ ಮಾಡಬಾರ್ದು. ಯಾಕಂದ್ರೆ ನೋಡಿ, ನೀವು ನೋಡ್ತಾ ಇರ್ಬೋದು, ಎಲ್ಲ ನೀಟಾಗಿದೆ. ನೀಟ್ನೆಸ್ ಕಾಪಾಡೋದು ನಮ್ಮ ಕರ್ತವ್ಯ. ಈ ಪ್ಲೇಸಿಗೆ ತುಂಬಾ ಮುಖ್ಯವಾದ ಒಂದು ಮೆಸೇಜ್ ಅನ್ಕೊಂತೀನಿ ನಾನು. ಪ್ಲೇಸ್ ಹೆಂಗಿದೆಯೋ ಇದೇ ತರ ಇರ್ಬೇಕು ಅಂದ್ರೆ ಇದನ್ನ ಫಾಲೋ ಮಾಡಿ. ಇದ್ರ ಜೊತೆ ಹಂಗೆ ನಾವು ಏನೋ ಒಂದು ಕಸ ತಗೊಂಬರೋದು, ಅಂದ್ರೆ ಕಸ ತರಲ್ಲ ಯಾರು, ಬಟ್ ತಗೊಂಬರ ಅಂತ ಪದಾರ್ಥಗಳು ಅಲ್ಲಿ ಬಿಸಾಕಿದ್ರೆ ಅದು ಕಸ ಆಗುತ್ತೆ. ದಯವಿಟ್ಟು ಈ ಪ್ಲೇಸ್ಗಳನ್ನ ಇದೇ ತರ ಇಟ್ಕೊಳಕ್ಕೆ ಟ್ರೈ ಮಾಡಿ. ನೋಡಿ, ಅಲ್ಲೆಲ್ಲ ಬಾಟಲ್ಗಳು ಕೆಲವ್ರು ಬಿಸಾಕಿದ್ದಾರೆ, ಏನು ಮಾಡಕ್ಕಾಗಲ್ಲ. ಒಳ್ಳೆ ಮೆಸೇಜ್. ಎಲ್ಲ ಒಟ್ಟಿಗೆ ಸೇರಿಸ್ಬಿಡೋದು, ಮೇಯಿಸ್ಕೊಂಬರೋದು. ನಿಮ್ಮವು ಅವರವು ಅಂತ ಹೆಂಗ್ ಗೊತ್ತಾಗುತ್ತೆ? ಅಂದ್ರೆ ಇವಾಗ ನೋಡಕ್ಕೆಲ್ಲ ಮೇಕೆ ಒಂದೇ ತರ ಇರುತ್ತೆ ಇವಾಗ. ಹೌದಾ? ಅವು ಜಾಗ ಅಂದ್ರೆ ಅವಕ್ ಜಾಗ ಗೊತ್ತು, ಇದು ನನ್ ಮನೆ, ಇದು ಅಲ್ಲಿಗೆ ಹೋಗ್ಬಾರ್ದು, ನನ್ ಪ್ಲೇಸ್ ಬೇರೆ ಅಂತ ಅವಕ್ಕೆ ಗೊತ್ತಾಗ್ಬಿಡುತ್ತಾ? ಓಕೆ ಓಕೆ. ಯಾಕಂದ್ರೆ ಎಲ್ಲ ನೋಡಕ್ ಒಂದೇ ತರ ಇರ್ತವೆ, ಇವಾಗ ನಿಮ್ಗೆ ಹೆಂಗ್ ಗೊತ್ತಾಗುತ್ತೆ ಅಂತ ಅಷ್ಟೇ. ಇವಾಗ ಇವಾಗ ಮೇಯಕ್ ಬಂದ್ರೆ ಎಲ್ಲ ಒಟ್ಟಿಗೆ ಇರ್ತವೆ.
ಬಟ್ ನೀವು ಮನೆಗೆ ಹೋಗ್ಬೇಕಾದಾಗೆ ನಿಮ್ಮ ಮೇಕೆಗಳು ನಿಮ್ ಮನೆಗ್ ಬರ್ತವೆ ಹಾ ಓ ಆತರ. ಓಕೆ ಓಕೆ. ಓ ಇದ್ರಲ್ಲೂ ಅವು ನಮ್ಗಿಂತ ಬುದ್ಧಿವಂತವೇ. ನಮ್ಮ ಮನೆಯವ್ರು ಇವ್ರೆ, ನಮ್ ಮನೆ ಇದೆ ಅಂತ ಎಲ್ಲ ಕಂಡಿಡಿತವೆ ಅವು. ಹಾ ಓ ಇವಾಗ ಅವ್ರ ಮೇಕೆ ಬೇರೆ ನಿಮ್ ಮೇಕೆ ಬೇರೆ ಡಿವೈಡ್ ಆದ್ವಲ್ವಾ? ಓಕೆ ಓಕೆ. ಹಾ ಹಾ. ಹಾಗಾದ್ರೆ ಊಟ ಮಾಡ್ಕೊಂಡೆ ಬಂದ್ರ ಅಥವಾ ಊಟ ತಗೊಂಡ್ ಬಂದಿರ್ತೀರಾ ನೀವು? ಇಲ್ಲಿ ಬೆಟ್ಟದ ಮೇಲೆ ಬಂದ್ರು ನೀರ್ಗೇನೆ ಏನ್ ತೊಂದ್ರೆ ಇಲ್ಲ ಬಿಡಿ ಅಲ್ವಾ? ನೀರೆಲ್ಲ ಸಿಗುತ್ತೆ. ಹಾ ಓಕೆ ಓಕೆ. ನಿಮಗ್ ದಿನ ಇವನ್ನೆಲ್ಲ ಇದ್ ಮಾಡ್ತಿರಲ್ವಾ, ಬೇಜಾರಾಗಲ್ವಾ ಅಮ್ಮ ನಿಮ್ಗೆ? ಎಲೆ ಅಡಿಕೆ ಎಲ್ಲ ಹಾಕೊಂಡು ಹೆಂಗೋ ಟೈಮ್ ಕಳಿತೀರಾ ಅಲ್ವಾ? ಓಕೆ ಓಕೆ. ಹಾ ಆದ್ರೆ ಇದ್ರಂತ ನಿಮ್ದಿ ಜೀವನ ಯಾವ್ದು ಇಲ್ಲ ಅಂಕಲ್, ನಿಜ ತಾನೆ? ಹಾ ನೋಡಿ, ಇಂತ ಪ್ರಶಾಂತವಾದ ಜಾಗದಾಗೆ ಒಬ್ರು ತಂಟೆ ತಕರಾರು ಇಲ್ದಂಗೆ ಆರಾಮಾಗೆ ನಿಮ್ದೆ ಒಂದೊಂದ್ಸತಿ ಬೆಸ್ಟ್ ಅನ್ಸ್ಬಿಡುತ್ತೆ. ನಾನೇನೋ ಇವ್ರು ನೀವು ಇಲ್ಲೇ ಸುತ್ತಮುತ್ತ ಹಳ್ಳಿಯವರು, ಈ ದೇವಸ್ಥಾನದ ಬಗ್ಗೆ ನಿಮ್ಗೆ ಏನಾರ ಗೊತ್ತಿರುತ್ತಂತ ನಾನ್ ಅನ್ಕೊಂಡೆ. ಅಂದ್ರೆ ಹೇಳ್ಬಾರ್ದು ಅಂತ ಏನಾರ ಇರುತ್ತಾ ರೂಲ್ಸ್ಗಳು ಗೊತ್ತಿಲ್ಲ ಅಂದ್ರೆ ಇವಾಗ ಕಂಡಿದ್ನು ನಾವ್ ಹೇಳ್ತೀವಲ್ಲ. ವಾರಕ್ಕೆ 2-3 ಸಾರಿ ಬರ್ತಾರೆ, ಪೂಜೆ ಮಾಡ್ಕೊಂಡು ಹೋಗ್ತಾರೆ, ಪೂಜೆ ಮಾಡ್ಕೊಡ್ತಾರೆ. ಕಾರ್ತಿಕದಲ್ಲಿ ಚಂದ. ಕಾರ್ತಿಕದಲ್ಲಿ ಪೂಜೆ ಎಲ್ಲ ಚೆನ್ನಾಗಾಗುತ್ತೆ, ಜನನೂ ಬರ್ತಾರೆ. ಅಲ್ಲೆಲ್ಲ ಓಹೋ ಇಲ್ಲೆಲ್ಲ ಪ್ರಸಾದ ಅದೆಲ್ಲ ಜನ ಜಾತ್ರೆ ಒಂಥರ ಇದು ಮಾಡ್ತಾರಲ್ವಾ? ಯಾಕಂದ್ರೆ ಜನನು ಎಲ್ಲ ಸೇರ್ತಾರೆ, ಎಲ್ಲ ಪ್ರಶಾಂತವಾಗಿದೆಯಲ್ಲ ಜಾಗ ಆತರ. ಪೂಜೆ ಮಾಡ್ಕೊಂಡು ಹೋಗ್ತಾರೆ, ಬಾಗ್ಲಾಕಿರ್ತಾರೆ. ಸರಿ ಅಮ್ಮ, ಥ್ಯಾಂಕ್ ಯು. ಇಲ್ಲಿ ಒಂದ್ ಸ್ವಲ್ಪ ತಂಪು ವಾತಾವರಣ ಇದೆ. ಯಾಕೆ ಅಂದ್ರೆ ನೋಡಿ, ಇಲ್ಲಿ ನೀರೆಲ್ಲ ಇದೆ. ಇಲ್ಲಿ ಇಷ್ಟು ಬಿಸಿಲಿದ್ರುನು ಒಂದ್ ಸ್ವಲ್ಪ ತಂಪು ವಾತಾವರಣ ಅನಿಸ್ತಾ ಇದೆ. ಕಲ್ಲು ಬಂಡೆ ಆದ್ರೂ ಇಲ್ಲಿ ನೀರಿಲ್ಲಿಂದ ಬರ್ತಾ ಇದೆ ಅಂತ ಗೊತ್ತಿಲ್ಲ, ಬಟ್ ಇಲ್ಲೆಲ್ಲ ನೀರಿದೆ ನೋಡಿ. ಒಂಥರ ವಾತಾವರಣ ಜಾಗ. ಅಲ್ಲಿ ಯಾವ್ದೋ ಒಂದ್ ಕಪಲ್ ಜೋಡಿ ಇದೆ. ಅಲ್ಲಿ ವ್ಯೂ ಚೆನ್ನಾಗಿದೆ, ಅಲ್ಲಿ ಹೋಗೋಣ ಅಂತ ಅನ್ಕೊಂಡ್ರೆ ಅಲ್ಲಿ ಕಪಲ್ ಇದೆ. ಸೊ ಅಲ್ಲಿ ಅವ್ರಿಗೆ ಯಾಕೆ ಡಿಸ್ಟರ್ಬ್ ಮಾಡೋದು ಅಂತ ಅಲ್ಲಿ ಹೋಗ್ತಾ ಇಲ್ಲ. ಬಟ್ ಈ ಕಡೆ ಹೋಗೋಣ ಅಂದ್ರೆ ಅಲ್ಲಿ ಒಂದ್ ಸ್ವಲ್ಪ ಹುಡುಗರು ಇದಾರೆ, ಅಲ್ಲಿ ಏನ್ ಹೋಗೋದು ಅಂತ ಸುಮ್ನೆ ಇದ್ದೀನಿ. ಬನ್ನಿ, ನೆಕ್ಸ್ಟ್ ಅಲ್ಲೇನ್ ಸಿಗುತ್ತೆ ನೋಡೋಣ. ಬಂದಿದ್ದಕ್ಕೂ ಸಾರ್ಥಕ ಆಯ್ತು. ಯಾಕೆ ಹೇಳು, ಒಳ್ಳೆ ವ್ಯೂ ಸಿಕ್ತು, ಎಂಜಾಯ್ಮೆಂಟ್ ಆಯ್ತು. ಇವತ್ತು ಬೇಜಾರೆಲ್ಲ ಕಳೆದೋಯ್ತು. ಅಲ್ಲಿಂದ ಅಲ್ಲಿ ಬೆಟ್ಟದಲ್ಲಿ ಹೆಂಗ್ ಕಾಣಿಸುತ್ತೆ ಇಲ್ಲಿಂದ ನೋಡೋಣ. ಪ್ರೀತಿಸಿದ ಮರುಕ್ಷಣವೇ. ಇಲ್ಲಿ ಒಂದು ಒಳ್ಳೆ ಶೂಟ್ ಮಾಡ್ಬೋದು ಅಲ್ವಾ? ಶೂಟಿಂಗ್ ಮಾಡ್ಬೋದು, ಪ್ಲೇಸ್ ಚೆನ್ನಾಗಿದೆ. ಅಲ್ಲೇನೋ ವರ್ಕ್ ನಡೀತಾ ಇದೆ ಅನ್ಸುತ್ತೆ. ಪ್ಲೇಸ್ ಚೆನ್ನಾಗಿದೆ ಅಂತ ಬಂದ್ರೆ ಮಳೆ ಬರ್ತಾ ಇದೆ. ತುಂಬಾ ಚೆನ್ನಾಗಿದೆ ಪ್ಲೇಸು, ಮಳೆ ಬರ್ತಾ ಇದೆ. ದೇವಸ್ಥಾನ, ಮಳೆ, ಬೆಟ್ಟ, ಗುಡ್ಡ ಎಲ್ಲ ಇದೆ.